ಕಾಪಾಡ್ಬಿಟ್ರು. ಆದ್ರೆ ಪಂಡಿತ ರಾಮಕೃಷ್ಣ ನಮ್ಮ ಗುರುಜಿ ಕವಿತೆಯನ್ನ ಯಾಕೆ ಕಾಪಾಡಿದ್ರು? ಎಲ್ಲ ಮರ್ತು ಕಾಪಾಡ್ಬಿಟ್ರ? ಇದನ್ನು ಮರ್ತ್ ಬಿಟ್ರ? ನಮ್ ಗುರುಜಿ ನಿಮ್ಗೆ ಯಾವಾಗ್ಲೂ ತೊಂದರೆ ಕೊಡೋದನ್ನ ಮರ್ತ್ ಬಿಟ್ರ? ಅರೆ ನಿಮ್ಮನ್ನ ಎಷ್ಟು ಬಾರಿ ಅವಮಾನ ಮಾಡೋಕ್ ಪ್ರಯತ್ನಿಸಿದ್ದಾರೆ, ಆದ್ರೂ ಕೂಡ ನಿಮ್ ಜಾಗದಲ್ಲಿ ಬೇರೆ ಯಾರಾದ್ರೂ ಇದ್ದಿದ್ರೆ ನಮ್ ಗುರುಜಿಯ ಕವಿತೆನ ಕೆಸರಲ್ಲಿ ಮುಳುಗಿಸ್ತಿದ್ರು. ನೀವಿಬ್ರು ಸತ್ಯ ಹೇಳ್ತಿದ್ದೀರಾ ಧಣಿಮಣಿ. ಗುರುವರ್ಯ ಸದಾ ನನಗೆ ಕೆಟ್ಟದನ್ನೇ ಮಾಡಿದ್ದಾರೆ. ನಾನ್ಯಾಕೆ ಅವ್ರಿಗೆ ಯಾವಾಗ್ಲೂ ಒಳ್ಳೇದನ್ನೇ ಮಾಡಬೇಕು? ಒಂದ್ ಕೆಲಸ ಮಾಡ್ತೀನಿ, ಇದನ್ನ ಕೆಸರಲ್ಲೇ ಹಾಕ್ಬಿಡ್ತೀನಿ. ಬೇಡ 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 ಬೇಡ. ಬಹಳ ಪ್ರಯಾಸ ಹಾಗೂ ಕಠಿಣ ಪರಿಶ್ರಮದಿಂದ ಈ ಕವಿತೆ ಬರೆದಿದ್ದೇವೆ. ದರ್ಬಾರಿನಲ್ಲಿ ವಾಚಿಸಬೇಕು. ಇದನ್ನ ಹಾಳು ಮಾಡಬೇಡಿ ದಯಮಾಡಿ. ನೀವಿದನ್ನ ಹೇಗೆ ಯೋಚಿಸಿದ್ರಿ ಗುರುವರ್ಯ, ನಾನಿದನ್ನ ಹಾಳು ಮಾಡ್ತೀನಿ ಅಂತ? ಕವಿತೆ ಅದು ಯಾರದೇ ಆಗಿದ್ರೂ ಬಹಳ ಅಮೂಲ್ಯವಾಗಿರುತ್ತೆ. ಯಾವುದೇ ವಿವೇಕಿ ಹಾಗೂ ಸಜ್ಜನಶೀಲ ವ್ಯಕ್ತಿ ಯಾರ ಕವಿತೆಯನ್ನು ಎಂದೂ ಹಾಳು ಮಾಡೋದಿಲ್ಲ. ಆದ್ರೆ ನಮ್ಮ ಗುರುಜಿ ನಮ್ಮ ಕವಿತೆಯನ್ನ ಹಾಳು ಮಾಡ್ಬಿಟ್ರು. ಇಲ್ಲಿ ನೋಡಿ, ತುಂಬಾ ಒಳ್ಳೆ ಕವಿತೆ ಬರ್ದಿದ್ವಿ ಅಂತ ಹರಿದಾಕ್ಬಿಟ್ರು. ನಾವು ದರ್ಬಾರಲ್ಲಿ ಕವಿತೆನ ಹೇಳ್ಬಾರ್ದು ಅಂತ. ಅದರಲ್ಲಿ ದೋಷವಿತ್ತು ನನ್ನ ಶಿಷ್ಯರೇ. ಹಾ ಪಂಡಿತ ರಾಮಕೃಷ್ಣ, ಕವಿತೆಯಲ್ಲಿ ಬಹಳ ತಪ್ಪುಗಳಿದ್ದವು. ನಾವು ಗುರುಗಳಲ್ಲವೇ, ಮತ್ತೆ ನಾವು ಬಯಸ್ತೇವೆ ನೀವು ಇಬ್ಬರು ಇನ್ನೂ ಉತ್ತಮವಾದ ಕವಿತೆ ಬರೀರಿ. ಅದರ ನಂತರ ದರ್ಬಾರಿನಲ್ಲಿ ಓದಿ. ಗುರುವರ್ಯ, ಉತ್ತಮ ಕವಿತೆಯಲ್ಲ, ಅದನ್ನು ಕೇಳುವ ಕೇಳುಗರಲ್ಲಿರುತ್ತೆ. ಯಾಕೆ ಅಂದ್ರೆ ಪ್ರತಿ ವ್ಯಕ್ತಿಗೆ ಕವಿತೆಯ ಅರ್ಥ ಬೇರೆಯಾಗಿರುತ್ತೆ. ಪ್ರತಿ ವ್ಯಕ್ತಿ ತನ್ನ ಗ್ರಹಿಕೆಯ ಅನುಸಾರ ಕವಿತೆಯ ಅರ್ಥ ಗ್ರಹಿಸ್ತಾನೆ. ಒಂದು ಕವಿತೆ ಒಬ್ರಿಗೆ ಬಹಳ ಚೆನ್ನ ಅನ್ಸಿದ್ರೆ ಅದೇ ಕವಿತೆ ಮತ್ತೊಬ್ರಿಗೆ ಚೆನ್ನಾಗಿಲ್ಲ ಅನ್ನಿಸಬಹುದು. ಅದಂತೂ ನಿಜ. ಇಲ್ಲ ಪಂಡಿತ ರಾಮಕೃಷ್ಣರೇ, ನಮ್ಮ ಗುರುಜಿ ನಾವು ರಚಿಸಿದ ಎಲ್ಲಾ ಕವಿತೆಯನ್ನು ಚೆನ್ನಾಗಿಲ್ಲ ಅಂತಾನೆ ಹೇಳ್ತಾರೆ. ಹಾ ನನ್ನ ಮಕ್ಕಳೇ, ನನ್ನ ಪ್ರಿಯ ಶಿಷ್ಯರೇ, ನಾವು ಬಯಸ್ತೇವೆ ನೀವು ಇನ್ನೂ ಉತ್ತಮ ಕವಿತೆ ಬರೀಬೇಕಂತ. ಅದಕ್ಕಾಗಿ ಮೂರ್ಖನಾಗಿ ಮಾಡ್ತಿದ್ದಾರೆ ನಮ್ ಗುರುಜಿ. ಇದು ಸರಿಯಲ್ಲ ಗುರುವರ್ಯ. ಯಾಕೆಂದ್ರೆ ಬೇರೆಯವ್ರನ್ನ ಮೂರ್ಖನಾಗಿ ಮಾಡೋನು ಅಂತ್ಯದಲ್ಲಿ ತಾನೇ ಮೂರ್ಖನಾಗಿ ಬಿಡ್ತಾನೆ. ಇದು ನಿಮ್ಮ ಹಾಗೂ ನಿಮ್ಮ ಶಿಷ್ಯರ ವಿಷಯ, ಆದ್ರಿಂದ ನಾನು ಜಾಸ್ತಿ ಹೇಳಲ್ಲ. ತಗೊಳ್ಳಿ ನಿಮ್ಮ ಕವಿತೆ. ಕೊಡಿ. ಪಂಡಿತ ರಾಮಕೃಷ್ಣ, ಇದೇನ್ ಮಾಡ್ತಿದ್ದೀರಾ ನೀವು? ನೀವು ನಮ್ಮ ಮೇಲೆ ತಂತ್ರ ಕುತಂತ್ರವೇನು ಮಾಡ್ತಿಲ್ವಲ್ಲ? ಅರೇ ಇಲ್ಲ ಗುರುವರ್ಯ, ನಾನ್ ಕವಿತೆ ಯೋಚಿಸ್ತಿದ್ದೆ. ಅದೇನಂದ್ರೆ ನನ್ನ ಬಾಲ್ಯ ಸ್ನೇಹಿತ ಗೋಪಾಲಕೃಷ್ಣ ನನ್ನನ್ನು ನೋಡೋದಕ್ಕೆ 20 ವರ್ಷಗಳ ನಂತರ ಬರ್ತಿದ್ದಾನೆ. ಅದಕ್ಕೆ ಕವಿತೆ ಬರೆಯೋಕ್ ಸಮಯನೇ ಸಿಗ್ಲಿಲ್ಲ. ಇವತ್ತು ದರ್ಬಾರಲ್ಲಿ ವಾಚಿಸಲು ನನ್ನ ಹತ್ರ ಯಾವ ಕವಿತೆನೂ ಇಲ್ಲ. ಆದ್ರೆ ನಿಮ್ಮನ್ನ ನೋಡ್ತಿದ್ದ ಹಾಗೆ ನನಗೊಂದು ಒಳ್ಳೆಯ ಕವಿತೆಯ ಶೀರ್ಷಿಕೆ ಸಿಕ್ತು. ಈಗ ದರ್ಬಾರಿಗೆ ಹೋಗ್ತಾ ಹೋಗ್ತಾ ಕವಿತೆ ಹೊಳೆದು ಬಿಡುತ್ತೆ. ಬರ್ತೇನೆ, ಧನ್ಯವಾದ. ನಿನ್ಗೆ ಯಾವ ಕವಿತೆ ಹೊಳೆಯುತ್ತೆ ಪಂಡಿತ ರಾಮಕೃಷ್ಣ? ಎಂದು ದರ್ಬಾರಿನಲ್ಲಿ ಕೇವಲ ಬರೀ ನಮ್ಮ ಕವಿತೆಯ ಚರ್ಚೆ ನಡೆಯುತ್ತೆ. ಕಲಾಪ್ರೇಮ ನಮ್ಮ ದರ್ಬಾರಿನ ಸಮಸ್ತ ವಿಜಯನಗರದ ಸ್ವಭಾವವೇ ಆಗಿದೆ. ಇದರ ಪ್ರಮಾಣವಾಗಿ ನಾವು ಆಗಾಗ ರಾಜ ದರ್ಬಾರಿನಲ್ಲಿ ಕವಿತಾ ವಾಚನ ಮಾಡುತ್ತೇವೆ. ಇಂದು ಸಹ ನಾವೊಂದು ಅಂಥದ್ದೇ ಕವಿತಾ ಸ್ಪರ್ಧೆ ಆಯೋಜಿಸಿದ್ದೇವೆ. ಕವಿತಾ ವಾಚನದಿಂದ ಕೇವಲ ನಮ್ಮ ಮಾನಸಿಕ ಜಾಗೃತಿ ಮಾತ್ರವಲ್ಲ, ಜೊತೆಗೆ ಕಲೆಗ ಹಾಗೂ ಜೀವನ ಮೌಲ್ಯಗಳ ಬಗ್ಗೆ ನಮ್ಮ ಸಶಕ್ತತೆ ಸದೃಢವಾಗುತ್ತದೆ. ವಾಹ್! ಯಥಾ ರಾಜ ತಥಾ ಪ್ರಜೆ ಮಹಾರಾಜ. ವಿಜಯನಗರ ರಾಜ್ಯದವರು ಕಲಾ ಪ್ರೇಮಿಗಳು. ಯಾಕೆಂದ್ರೆ ನಮ್ಮ ಮಹಾರಾಜರು ಕಲಾ ಪ್ರೇಮಿಗಳು. ಇದು ವಿಜಯನಗರ ರಾಜ್ಯದ ಸೌಭಾಗ್ಯ. ನಮಗೆ ನಿಮ್ಮಂಥ ಮಹಾರಾಜ ದೊರೆತರು. ನಮ್ಮ ಕಾಮನೆ ಇಷ್ಟೇ, ಆ ಈಶ್ವರ ತಮ್ಮಂಥ ಮಹಾರಾಜರನ್ನು ಎಲ್ಲ ರಾಜ್ಯಕ್ಕೂ ನೀಡಲಿ. ಕಲಾ ಪ್ರೇಮಿ ಮಹಾರಾಜ ಶ್ರೀಕೃಷ್ಣ ದೇವರಾಯರಿಗೆ, ಕಲಾ ಪ್ರೇಮಿ ಮಹಾರಾಜ ಶ್ರೀಕೃಷ್ಣ ದೇವರಾಯರಿಗೆ ಜೈ. ಇದಂತೂ ಗುರುವರ್ಯ ಆರಂಭದಲ್ಲೇ ಓಲೈಕೆ ಕಾರ್ಯ ಶುರು ಮಾಡಿಬಿಟ್ರು. ಇಂದು ಕವಿತಾ ವಾಚನದಲ್ಲಿ ಭಾಗಿಯಾಗುವ ಕವಿಗಳ ಹೆಸರಿನ ಪಟ್ಟಿ ನಮ್ಮ ಬಳಿ ಬಂದಾಗಿದೆ.
ಯಾರ ಕವಿತೆ ನಮಗೆ ಸರ್ವಾಧಿಕ ಪ್ರಿಯವಾಗುವುದೋ ಅವರಿಗೆ ಈ ಸ್ವರ್ಣ ಪಾತ್ರೆ ಪುರಸ್ಕಾರದ ರೂಪದಲ್ಲಿ ಸಿಗಲಿದೆ. ಈಗ ಪ್ರಾರಂಭಿಸೋಣ. ಈ ಪಟ್ಟಿಯಲ್ಲಿರುವ ಮೊದಲ ಹೆಸರು ಮಹಾಮಂತ್ರಿ ತಿಮ್ಮರಸೂರವರದು. ಮಹಾರಾಜ, ನಮ್ಮ ಕವಿತೆಯ ಶೀರ್ಷಿಕೆ ವಿವಾಹ ಹಾಗೂ ಸಂಕಟದ ಸಂಬಂಧ. ಅದ್ಭುತ ಶೀರ್ಷಿಕೆ ಮಹಾಮಂತ್ರಿಗಳೇ. ಹಾಗಾದರೆ ನಮಗಿಂದು ಮಂತ್ರಿಗಳು ಹಾಸ್ಯ ರಚನೆ ಕೇಳಿಸುತ್ತಾರೆ. ಮಹಾರಾಜ, ನಾವು ನಮ್ಮ ಕವಿತೆಯನ್ನು ತಮ್ಮ ಮುಂದೆ ಪ್ರಸ್ತುತಪಡಿಸಲು ಅನುಮತಿ ಕೋರುತ್ತೇವೆ. ಅದರ ಜೊತೆಯೇ ಎಲ್ಲರ ಧ್ಯಾನ ಹಾಗೂ ಆಶೀರ್ವಾದ ಬಯಸುತ್ತೇವೆ. ವಿವಾಹಕ್ಕೂ ಮೊದಲು ಹುಡುಗಿ ಹುಡುಗನಿಗೆ ಹೇಳಿದಳು, ಪ್ರಿಯ, ನನ್ನನ್ನು ಬೇಗ ವಿವಾಹವಾಗು, ಆಗ ನಿನ್ನ ಸಂಕಟಗಳೆಲ್ಲ ದೂರವಾಗುವುದು. ಅದ್ಭುತ ಮಹಾಮಂತ್ರಿಗಳೇ. ಇಂಥವರಿಗೆ ಹೇಳುತ್ತಾರೆ ಒಬ್ಬ ಆದರ್ಶ ಪತ್ನಿ ಎಂದು. ಅವರು ವಿವಾಹಕ್ಕೂ ಮೊದಲೇ ಅವರ ಪತಿಯ ಸಂಕಟಗಳನ್ನು ಚಿಂತೆ ಮಾಡುತ್ತಾರೆ. ಅದ್ಭುತ ಮಹಾಮಂತ್ರಿಗಳೇ, ಮುಂದೆ ಓದಿ. ಆಗ ಹುಡುಗ ಏನ್ ಹೇಳ್ದ ಕೇಳಿ. ಹುಡುಗ ಬಹಳ ಗಂಭೀರವಾಗಿ ಹುಡುಗಿಯ ಮಾತು ಕೇಳಿ ಹೇಳಿದ, ಯಾವ ಸಂಕಟಗಳು ದೂರವಾಗುವುದು ಪ್ರಿಯೇ? ಯಾವ ಸಂಕಟವೂ ಇಲ್ಲ ನನ್ನ ಜೀವನದಲ್ಲಿ. ಹುಡುಗಿಯ ಮುಖದಲ್ಲಿ ಕುಟಿಲತೆಯ ನಗು ಬಂತು. ಅವಳು ಹೇಳಿದ್ಲು, ನನ್ನ ಜೊತೆ ವಿವಾಹವಾಗು ಪ್ರಿಯ, ಆಗ ಎಲ್ಲ ಸಂಕಟಗಳು ಒಂದೊಂದಾಗಿ ಬರುತ್ತವೆ. ಕವಿತೆ ಅಂತೂ ಅದ್ಭುತವಾಗಿದೆ ಮಂತ್ರಿವರ್ಯ. ಆದರೆ ಈ ಕವಿತೆಯನ್ನು ಮನೆಯಲ್ಲಿ ಹೇಳಬೇಡಿ, ನಿಜವಾಗಲೂ ಸಂಕಟ ಬರುತ್ತದೆ. ಹೌದು ಮಹಾರಾಜ, ಇದರಲ್ಲಿ ದುಃಖಿ ಪತಿಯರ ನೋವಿದೆ. ಈಗ ಸಂಕಟವಂತೂ ವಿವಾಹದ ನಂತರ ಬರುತ್ತದೆ. ಗುರುವರ್ಯ, ಒಂದು ವೇಳೆ ನೀವು ನಿಮ್ಮ ಮನೆಯ ಕಥೆಯನ್ನು ಹೇಳುತ್ತಿಲ್ಲ ತಾನೆ? ಗುರುವರ್ಯ, ತಪ್ಪು ತಿಳಿಯಬೇಡಿ, ನಾವು ಕೇವಲ ಹಾಸ್ಯ ಮಾಡುತ್ತಿದ್ದೆವು. ಮಹಾಮಂತ್ರಿಗಳೇ, ನಿಮ್ಮ ಕವಿತೆ ಅದ್ಭುತವಾಗಿತ್ತು. ಸ್ವಲ್ಪ ಪುರುಷ ಪ್ರಧಾನವಾಗಿತ್ತು. ಮುಂದಿನ ಬಾರಿ ಸ್ವಲ್ಪ ಸಮತೋಲನದಿಂದ ಇರಲಿ. ಅವಶ್ಯ ಮಹಾರಾಜ, ಅವಶ್ಯವಾಗಿ. ತಾವು ಖಂಡಿತ ಸರಿಯಾಗಿ ಹೇಳಿದ್ರಿ ಮಹಾರಾಜ. ಒಂದೊಮ್ಮೆ ವಿವಾಹದ ನಂತರ ಕೆಲವು ಸಂಕಟ ಮತ್ತು ಸಂಘರ್ಷಗಳು ಎದುರಾದ್ರೂ ಅದು ಕೇವಲ ಪುರುಷನಿಗೆ ಮಾತ್ರ ಸೀಮಿತ. ಪತ್ನಿಯು ಪತಿಯ ಜೊತೆ ಆ ಸಂಘರ್ಷದಲ್ಲಿ ಜೊತೆಯಾಗಿರ್ತಾಳೆ. ಹೀಗಿರಲು ಆ ಸಂಕಟಕ್ಕೆ ಕೇವಲ ಪತ್ನಿಯನ್ನೇ ದೋಷಿಸುವುದು ಎಷ್ಟು ಸರಿ ಹೇಳಿ? ಇದು ವಿವಾಹದ ಲಡ್ಡು ಪಂಡಿತ ರಾಮಕೃಷ್ಣ. ಅದನ್ನು ತಿಂದವನು ದಡ್ಡನೇ, ಹಾಗೂ ತಿನ್ನದವನು ಕೂಡ ದಡ್ಡನೇ. ಈ ಪಟ್ಟಿಯಲ್ಲಿ ಮುಂದಿನ ಹೆಸರು ನಮ್ಮ ಮಾನ್ಯ ಆಚಾರ್ಯ ತಥಾಚಾರ್ಯರದು. ಮಹಾರಾಜ, ಮಹಾರಾಜ, ನಮ್ಮ ಕವಿತೆಯ ಶೀರ್ಷಿಕೆ ಉತ್ತಮ ಜೀವನ. ಅದ್ಭುತ, ಉತ್ತಮ ಜೀವನ. ಶೀರ್ಷಿಕೆ ಅದ್ಭುತವಾಗಿದೆ ಗುರುವರ. ಧನ್ಯವಾದ ಮಹಾರಾಜ. ಮಹಾರಾಜ, ನಮ್ಮ ಈ ಕವಿತೆ ಒಬ್ಬ ಸೈನಿಕನ ಜೀವನಕ್ಕೆ ಸಂಬಂಧಿಸಿದೆ. ಒಬ್ಬ ನವ ವಿವಾಹಿತ ಸೈನಿಕ ಶೃಂಗಾರಗೊಂಡ ವಧುವನ್ನು ನೋಡಿದ ಕ್ಷಣದಲ್ಲಿ ಸಂತಸದಿಂದ ತೇಲಿ ತೇಲಿ ಹೋಯಿತು ಅವನ ಮನಸ್ಸು ನೀಲಿ ಬಾನಿನಲ್ಲಿ. ಹೇಳಿದ, ನಾನು ಮಾಡ್ತೇನೆ ಯುದ್ಧ ಅಭ್ಯಾಸ ಪ್ರತಿಕ್ಷಣ. ಪ್ರೇಮದ ವಿಷಯದಲ್ಲಿ ನಾನಲ್ಲ ಅಷ್ಟೊಂದು ಜಾಣ. ಒಂದು ಕಡೆ ಸೈನಿಕ ಮಿಲನದಲ್ಲಿ ಮಗ್ನನಾಗಿದ್ದ, ಹಾಗೂ ಮತ್ತೊಂದೆಡೆ ಗಡಿಯಲ್ಲಿ ಯುದ್ಧ ಆರಂಭವಾಗಿತ್ತು. ತನ್ನ ನವ ವಿವಾಹಿತ ಪತ್ನಿಯನ್ನು ಬಿಟ್ಟು ಅವನು ಯುದ್ಧ ಭೂಮಿಗೆ ಹೊರಡಲು ಸಿದ್ಧನಾಗೋದ. ಪತ್ನಿ ಹೇಳಿದಳು, ಇಂದು ತಾನೇ ವಿವಾಹವಾಗಿದೆ, ಸ್ವಲ್ಪ ಸಮಯ ನನ್ನ ಜೊತೆ ಕಳೆಯಿರಿ, ಯುದ್ಧ ಮಾಡಲು ಈಗ ಹೋಗದಿರಿ. ಸೈನಿಕ ಹೇಳಿದ, ಮೃತ್ಯುವೆಂಬುದು ಜೀವನದ ನಿಜ ಸತ್ಯ. ಯುದ್ಧ ಭೂಮಿಯಲ್ಲಿ ಸಿಗುವ ಆ ಮೃತ್ಯು ಜೀವನದ ಗೌರವ. ಬೇಡ ನನಗೆ ಸುದೀರ್ಘ ಜೀವನ, ಉತ್ತಮ ಜೀವನವಷ್ಟೇ ಸಾಕು. ಹೇಡಿಯಾಗಿ ಬದುಕುವುದು ಎಂಥ ಜೀವನ? ಬದುಕೆಂಬ ಈ ಯುದ್ಧದಲ್ಲಿ ನಾನು ಹೋರಾಡಿ ಸಾಯಬೇಕು. ಗುರುವರ್ಯ, ಅದ್ಭುತ, ಅದ್ಭುತ.
ಉತ್ತಮ, ಅತಿ ಉತ್ತಮ ಗುರುಜಿ. ಎಷ್ಟ್ ಚೆನ್ನಾಗಿದೆ, ತುಂಬಾ ಚೆನ್ನಾಗಿದೆ. ಕವಿತಾ ವಾಚನ ಸಮಾಪ್ತವಾಗಿದೆ ನನ್ನ ಶಿಷ್ಯರೇ. ಶಾಂತಿ. ನಮ್ಮ ಶಿಷ್ಯರಲ್ಲವೇ ಮಹಾರಾಜ? ಆಧರಿಸುತ್ತಾರೆ ನಮ್ಮನ್ನು. ಇವರು ಭಾವಾವೇಶದಲ್ಲಿದ್ದಾರೆ. ಹಾ ಗುರುವರ್ಯ, ಉಚಿತವಿದೆ. ಮೂರ್ಖ. ಈಗ ನಮ್ಮ ಮುಂದಿನ ಕವಿಗಾಗಿ ನಮ್ಮ ಪಟ್ಟಿಯನ್ನು ನೋಡಿ. ಮಹಾರಾಜ, ಈಗ ನಿಮ್ಮ ಕವಿತಾ ವಾಚನದ ವಿನಃ ಕವಿತಾ ವಾಚನದ ಆಯೋಜನೆ ಪೂರ್ಣವಾಗಲು ಸಾಧ್ಯವೇ ಮಹಾರಾಜ? ಸತ್ಯವಚನ ಮಹಾರಾಜ. ಗುರುವರ್ಯ, ಎಂತ ಮಾತನಾಡುತ್ತಿರುವಿರಿ? ನಿಮ್ಮಂತ ಎಲ್ಲ ಪ್ರಚಂಡ ಕವಿಗಳ ಮುಂದೆ ನಮ್ಮ ಕವಿತಾ ವಾಚನದ ಅವಶ್ಯಕತೆ ಇದೆಯೇ? ಇಲ್ಲ ಇಲ್ಲ, ಇದು ನಿಮ್ಮ ವಿನಮ್ರತೆ ಮಹಾರಾಜ. ಅನ್ಯಥಾ ನೀವಂತೂ ಸೂರ್ಯರು, ಹಾಗೂ ನಾವು ಇಲ್ಲಿರೋ ಕವಿಗಳು ನಿಮ್ಮ ಹಿಂದೆ ಮುಂದೆ ತಿರುಗುವ ಗ್ರಹಗಳು. ಮಹಾರಾಜ, ಈಗ ನಿಮ್ಮ ಕವಿತೆ ಕೇಳುವ ಸೌಭಾಗ್ಯ ನಮ್ಮೆಲ್ಲರಿಗೂ ನೀಡಿಬಿಡಿ ಮಹಾರಾಜ. ಹೌದು ಮಹಾರಾಜ, ಹೇಳಿ ಮಹಾರಾಜ. ಓದಿ ಮಹಾರಾಜ. ಓದಿ. ಶಾಂತರಾಗಿರಿ ಎಲ್ಲರೂ, ಶಾಂತರಾಗಿರಿ. ನೀವೆಲ್ಲ ಇಷ್ಟೊಂದು ಆಗ್ರಹಿಸುತ್ತಿರುವಾಗ ನಾವು ಹೇಳುತ್ತೇವೆ ಒಂದು ಕವಿತೆಯನ್ನು. ಮಹಾರಾಜರ ಪ್ರತಿ ಶಬ್ದಕ್ಕೂ ವಾ ವಾ ಅನ್ನಿ. ನೋಡಿ, ಮಹಾರಾಜರನ್ನು ಪ್ರಸನ್ನಗೊಳಿಸಲು ಇದಕ್ಕಿಂತ ಒಳ್ಳೆ ಅವಕಾಶ ಸಿಗುವುದಿಲ್ಲ. ನೀವು ಚಿಂತೆ ಮಾಡಬೇಡಿ, ನಾವು ಶೀಘ್ರವೇ ನಿಮ್ಮ ಕವಿತೆಯನ್ನ ದರ್ಬಾರಿನಲ್ಲಿ ಓದಿಸುತ್ತೇವೆ. ಮತ್ತೆ ಕೇಳಿ, ನಾವು ನಿಮ್ಗೆ ಹೀಗೆ ಹೀಗೆ ಸಂಕೇತ ನೀಡಿದಾಗ ವಾ ವಾ ಅನ್ನಿ. ಆದರೆ ದ್ವಂದ್ವ ಏನೆಂದರೆ, ಯಾವ ಕವಿತೆಯನ್ನು ಹೇಳಬೇಕು ನಿಮ್ಮೆಲ್ಲರಿಗೂ? ಕವಿತೆಯ ಶೀರ್ಷಿಕೆಯೂ ಕೂಡ ನಮಗಿನ್ನೂ ಸಿಕ್ಕಿಲ್ಲ. ವಾವ, ಅದ್ಭುತ. ತುಂಬಾ ಚೆನ್ನಾಗಿದೆ, ತುಂಬಾ ಚೆನ್ನಾಗಿದೆ. ಇದರಲ್ಲಿ ವಾವ ಅನ್ನುವಂತಹದ್ದು ಏನಿದೆ ದಣಿಮಣಿ? ಆಹಾ, ತುಂಬಾ ಆಳವಾದ ಅರ್ಥ ಇದೆ ಮಹಾರಾಜ. ಆಹಾ, ಇದಕ್ಕೆಲ್ಲ ನಮ್ ಗುರುಜಿನೇ ಉತ್ತರ ಕೊಡ್ತಾರೆ. ಗುರುವರ್ಯ, ನೀವೇ ಹೇಳಿ, ಇದರಲ್ಲಿ ವಾವ ಅನ್ನೋದೇನಿದೆ? ಕ್ಷಮೆ ಮಹಾರಾಜ. ಈಗ ಕವಿತೆ ಕೇಳಿ. ಮಂಜಿನ ಮರೆಯಲ್ಲಿ ಚಾಂದಿನಿ ಹರಡಿಕೊಂಡಿದ್ದಳು. ಮಂಜಿನ ಮರೆಯಲ್ಲಿ ಚಾಂದಿನಿ ಹರಡಿಕೊಂಡಿದ್ದಳು. ವಾಹ್ 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 ಮಹಾರಾಜ, ಎಂಥ ಮಾತು ಹೇಳ್ಬಿಟ್ರಿ. ಮಂಜಿನ ಮರೆಯಲ್ಲಿ ಚಾಂದಿನಿ ಹರಡಿಕೊಂಡಿದ್ದಳು. ಅರ್ಥಾತ್ ದುಃಖದ ನಂತರ ಸುಖ. ಹಾ ಗುರುವರ್ಯ. ಎಂಥ ಮಾತು ಮಹಾರಾಜ. ವಾಹ್ ವಾಹ್ ವಾಹ್. ಶಾಂತಿ ಶಾಂತಿ. ಕೇಳಿ, ಮಂಜಿನ ಮರೆಯಲ್ಲಿ ಚಾಂದಿನಿ ಹರಡಿಕೊಂಡಿದ್ದಳು. ಮತ್ತೆ ಅಲ್ಯಾರೋ ಅಳುತ್ತಿದ್ದರು. ಅಳುತ್ತಲೇ ಮಂಜಿನ ಹನಿಗಳನ್ನು ಕೈಯಲ್ಲಿ ಹಿಡಿದು ಇಡುತ್ತಿದ್ದ ಮಿಂಚು ಹುಳುವಿನ ಹೊಟ್ಟೆಯ ಮೇಲೆ. ಮಿಂಚು ಹುಳುವಿನ ಹೊಟ್ಟೆ ಮೇಲೆ ಇಡ್ತಿದ್ದ? ಇದೇಕ್ ಸಾಧ್ಯ? ಅದ್ಭುತ ಮಹಾರಾಜ, ಅದ್ಭುತ ಮಹಾರಾಜ. ನಮ್ಮ ಬಳಿ ಶಬ್ದಗಳೇ ಇಲ್ಲ. ಅದ್ವಿತೀಯ, ಅಮೋಘ, ಅನನ್ಯ. ವಾಹ್, ಎಂತ ಅಲಂಕಾರ! ವಾವ್ ವಾವ್, ವಾಹ್ ಎಂತ ವಾಹ್. ಅಲಂಕಾರ! ಎಲ್ಲವೂ ಇದೆ ಕವಿತೆಯಲ್ಲಿ. ಏನ್ ಹೇಳಿದ್ರಿ ಮಹಾರಾಜ, ಬಹಳ ಒಳ್ಳೆ ಕವಿತೆ ಹೇಳಿದ್ರಿ. ಅಯ್ಯೋ, ಮಿಂಚು ಹುಳು ಹೊತ್ಕೊಂಡೋಯ್ತು ಆ ಮಂಜಿನ ಹನಿಗಳನ್ನು. ಅದನ್ನು ಕಾಪಾಡಿಕೊಂಡು ಮತ್ತೆ ಹೂವಿನ ಮೇಲೆ ಇಟ್ಬಿಡ್ತು. ಮಂಜಿನ ಮರೆಯಲ್ಲಿ ಹರಡಿಕೊಂಡಿದ್ದಳು ಚಾಂದಿನಿ. ಹರಡಿಕೊಂಡಿದ್ದಳು ಚಾಂದಿನಿ. ಕವಿತೆ ಸಮಾಪ್ತಿ. ವಾಹ್ ಮಹಾರಾಜ, ವಾಹ್, ಅತಿ ಉತ್ತಮ ಮಹಾರಾಜ. ಬಹಳ ಚೆನ್ನಾಗಿತ್ತು ಮಹಾರಾಜ, ಬಹಳ ಚೆನ್ನಾಗಿತ್ತು. ವಾ ವಾ ಮಹಾರಾಜ, ವಾ 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 ವಾ. ಎಲ್ಲರೂ ಅಧಿಕವೇ ಓಲೈಸುತ್ತಿದ್ದಾರೆ. ಗುರುವರ್ಯರಂತೂ ಓಲೈಕೆಯಲ್ಲೇ ಮುಳುಗಿ ಹೋಗಿದ್ದಾರೆ. ನಾವಂತೂ ಅಂದುಕೊಂಡಿರಲಿಲ್ಲ ನಿಮ್ಮೆಲ್ಲರಿಗೂ ನಮ್ಮ ಕವಿತೆ ಇಷ್ಟು ಇಷ್ಟ ಆಗುತ್ತೆ ಅಂತ. ಆಶ್ವಾಸನೆಯನ್ನು ನೀಡುತ್ತೇವೆ ನಿಮಗೆ. ಅತಿ ಶೀಘ್ರದಲ್ಲೇ ನಾವೀ ಕವಿತೆಯ ಶೀರ್ಷಿಕೆಯನ್ನು ಹೊತ್ತು ತರುತ್ತೇವೆ, ನಿಮ್ಮೆಲ್ಲರಿಗೂ ತಿಳಿಸುತ್ತೇವೆ. ಸರಿ ಮಹಾರಾಜ. ಮುಂದುವರಿಯೋಣವೇ? ಮುಂದಿನ ಕವಿತೆಗಾಗಿ ನಾವು ಪಂಡಿತ ರಾಮಕೃಷ್ಣರನ್ನು ಆಮಂತ್ರಿಸುತ್ತೇವೆ.
ಮಣಿಮಣಿ, ಯಾವ ಕಾರಣಕ್ಕೂ ವಾ ವಾ ಅನ್ಬೇಡಿ. ನಾವು ಪಂಡಿತ ರಾಮಕೃಷ್ಣನ ಕವಿತೆಯನ್ನ ಕೆಳಗೆ ಬೀಳಿಸಬೇಕು. ಮಹಾರಾಜ, ಕವಿತೆಯನ್ನಲ್ಲ, ನಾನು ಕೆಲವು ಭಾವನೆಗಳನ್ನ ವ್ಯಕ್ತಪಡಿಸಲು ಬಯಸ್ತೇನೆ. ತಾವು ಅಪ್ಪಣೆ ನೀಡಿದ್ರೆ. ಅವಶ್ಯ ಪಂಡಿತ ರಾಮಕೃಷ್ಣ, ಬನ್ನಿ. ಮಹಾರಾಜ, ನನ್ನ ವಿಚಾರ ಕೆಲವು ಅಂತಹ ವ್ಯಕ್ತಿಗಳ ಬಗ್ಗೆ. ಅವರು ನಮಗೆ ಪ್ರತಿದಿನ ಒಂದಲ್ಲ ಒಂದ್ ಕಡೆ ಸಿಗ್ತಾನೆ ಇರ್ತಾರೆ ಮತ್ತು ಅವರ ಪ್ರಭಾವ ನಮ್ಮೆಲ್ಲರ ಜೀವನದ ಮೇಲಾಗತ್ತೆ. ಧ್ಯಾನದಿಂದ ಕೇಳಿ. ಕೆಲವರು ಮೂರ್ಖರೇ ಆಗಿರ್ತಾರೆ, ಕೆಲವರು ಮೂರ್ಖರಾಗ್ತಾರೆ. ಕೆಲವರು ಮೂರ್ಖರೇ ಆಗಿರ್ತಾರೆ, ಕೆಲವರು ಮೂರ್ಖರಾಗ್ತಾರೆ. ಆದ್ರೆ ಕೆಲವರು ಬೇರೆಯವರನ್ನ ಮೂರ್ಖರನ್ನಾಗಿ ಮಾಡ್ತಾರೆ. ಗುರುಜಿ ಗುರುಜಿ, ನೇರವಾಗಿ ನಿಮ್ಮನ್ನೇ ವ್ಯಂಗ್ಯ ಮಾಡ್ತಿದ್ದಾರೆ ಪಂಡಿತ ರಾಮಕೃಷ್ಣ. ಕೆಲವೊಬ್ರು ತಮ್ಮ ಲಾಭಕ್ಕಾಗಿ ಇನ್ನೊಬ್ಬರ ಮೇಲೆ ಗೂಬೆ ಕೂರಿಸ್ತಾರೆ, ಆದ್ರೆ ಅಂತ್ಯದಲ್ಲಿ ತಾವೇ ಗೂಬೆ ಆಗ್ಬಿಡ್ತಾರೆ. ಓ, ನೋಡಿದ್ರ ಗುರುಜಿ, ಬೇರೆಯವ್ರನ್ನ ಮೂರ್ಖನಾಗ್ ಮಾಡೋರು ತಾವೇ ಮೂರ್ಖರಾಗ್ತಾರಂತೆ. ಇದು ನಿಮ್ಗೇನೆ. ಒಬ್ಬನಿದ್ದ ಮುಗ್ಧರಾಮ, ಮತ್ತೊಬ್ಬನಿದ್ದ ಚತುರರಾಮ. ಮುಗ್ಧರಾಮನಂತೂ ಬಹಳ ಸುಲಭವಾಗಿ ಮೂರ್ಖನಾಗ್ಬಿಡ್ತಿದ್ದ. ಚಾಲಾಕಿ ಚತುರರಾಮ ಬೇರೆಯವ್ರನ್ನ ಮೂರ್ಖನಾಗಿಸ್ತಿದ್ದ. ಒಂದು ಬಾರಿ ಇಬ್ಬರಿಗೂ ಒಂದೇ ಕನ್ಯೆಯ ಜೊತೆ ಆಗೋಯ್ತು ಪ್ರೇಮ. ಮತ್ತೆ ಹುಡುಗಿಯಂತೂ ಸುಶೀಲೆ. ಇಬ್ಬರ ಮನವನ್ನು ಸೂರೆಗೊಂಡ್ಲು ಹಾಗೂ ಇಬ್ಬರು ಅವಳನ್ನೇ ವಿವಾಹವಾಗಲು ಮುಂದಾದ್ರು. ಚತುರನಂತೂ ಚಾಲಾಕಿ. ಮುಗ್ಧನ ಮನಸ್ಸನ್ನು ಬದಲಿಸಿ ಅವನನ್ನು ತನ್ನ ಮಾರ್ಗದಿಂದ ಸರಿಸುವ ಮಾರ್ಗವನ್ನು ಹುಡುಕೇ ಬಿಟ್ಟ. ಚತುರ ಹೇಳ್ದ, ಮುಗ್ಧ, ನೀನು ಆ ಕನ್ಯೆಗೆ ಯೋಗ್ಯನಲ್ಲ. ಯಾವ ಮುಖ ಹೊತ್ತು ನೀನು ಆ ಕನ್ಯೆ ಮುಂದೆ ಹೋಗ್ತೀಯಾ? ಹೋಗು, ಬರೀ ಯಾವ್ದಾದ್ರು ಮಹಾಗ್ರಂಥ ಮೊದಲು ನೀನಾಗು ರಾಜಕವಿ, ಆಗ ನೀನು ಆ ಕನ್ಯೆಯನ್ನು ಪಡಿಬಹುದು ಅಂತ. ಅಷ್ಟೇ. ಮುಗ್ಧರಾಮ ಮಹಾಗ್ರಂಥ ಬರೆಯಲು ಹೊರಟ. ಇತ್ತ ಕಡೆ ಚತುರ ಆ ಕನ್ಯೆಯ ಜೊತೆ ಮದುವೆಗೆ ಸಿದ್ಧನಾದ. ವಿವಾಹಕ್ಕೆ ಇನ್ನು ಕೆಲವು ದಿನ ಉಳಿದಿತ್ತು. ಇಲ್ಲಿ ಚತುರ ಖುಷಿಯಿಂದ ಮದುವೆ ದಿನ ಎಣಿಸುತ್ತಿದ್ದ. ಮತ್ತೊಂದೆಡೆ ಮುಗ್ಧ ಮಹಾಗ್ರಂಥ ರಚನೆ ಮಾಡ್ತಿದ್ದ. ಆಗ ಹಣೆಬರ ಬದಲಾಗೋಯ್ತು. ಮುಗ್ಧನ ಪರಿಶ್ರಮ ಪ್ರಕಾಶಮಾನವಾಯಿತು. ರಾಜನಿಗೆ ಮುಗ್ಧನ ಮಹಾಗ್ರಂಥ ಇಷ್ಟವಾಯಿತು ಹಾಗೂ ರಾಜ ಮುಗ್ಧನಿಗೆ ರಾಜಕವಿಯ ಪದವಿ ನೀಡಿದ್ರು. ಕನ್ಯೆಗೆ ಗೊತ್ತಾಯ್ತು ಮುಗ್ಧ ರಾಜಕವಿಯಾದ ಅಂತ. ಆಕೆ ಮುಗ್ಧನನ್ನೇ ಮದುವೆ ಆದ್ಲು. ಚತುರನ ಚತುರತೆ ಉಪಯೋಗಕ್ಕೆ ಬರಲಿಲ್ಲ ಮತ್ತು ಅವನು ಕೇವಲ ತುಟಿಯನ್ನೇ ಕಚ್ಕೊಂಡು ನಿಂತುಬಿಟ್ಟ. ಎಂಥ ಮಾತು ಪಂಡಿತ ರಾಮಕೃಷ್ಣ, ಅದ್ಭುತ. ತುಂಬಾ ಚೆನ್ನಾಗಿತ್ತು, ಬಹಳ ಚೆನ್ನಾಗಿತ್ತು. ಅದ್ಭುತ ಪಂಡಿತ ರಾಮಕೃಷ್ಣರೇ, ಚೆನ್ನಾಗಿತ್ತು. ಅದ್ಭುತವಾದ ಕವಿತೆ, ಅತ್ಯಂತ ಅರ್ಥಪೂರ್ಣವಾದ ಕವಿತೆ ಇದು. ಕ್ಷಮಿಸಬೇಕು ಮಹಾರಾಜ, ಆದರೆ ಅಂಥದ್ಯಾವ ವಿಶೇಷವಿದೆ ಪಂಡಿತ ರಾಮಕೃಷ್ಣರ ಕವಿತೆಯಲ್ಲಿ ನಮಗೆ ತಿಳಿಯುತ್ತಿಲ್ಲ. ಕೆಡುಕಿನ ಸೋಲು ಒಳಿತಿನ ಗೆಲುವಿದೆ ಪಂಡಿತ ರಾಮಕೃಷ್ಣರ ಕವಿತೆಯಲ್ಲಿ ಗುರುವರ್ಯ. ಪಂಡಿತ ರಾಮಕೃಷ್ಣ ತಮ್ಮ ಕವಿತೆಯಿಂದ ಸಿದ್ಧಪಡಿಸಿದ್ದಾರೆ. ಯಾರೊಬ್ಬ ಬೇರೆಯವರನ್ನು ಮೂರ್ಖನನ್ನಾಗಿ ಮಾಡಲು ಹೋಗಿ ಸ್ವಯಂ ಯಾವಾಗಲಾದರೂ ಒಮ್ಮೆ ಮೂರ್ಖನಾಗುತ್ತಾನೆ. ಆದ್ದರಿಂದ ಯಾವತ್ತು ಯಾರನ್ನು ಮೂರ್ಖನನ್ನಾಗಿಸಲು ಪ್ರಯತ್ನ ಮಾಡಬಾರದು. ಈ ಕವಿತೆ ಸಮಾಜಕ್ಕೆ ಅತ್ಯಂತ ಉಪಯುಕ್ತವಾಗುತ್ತದೆ, ಅಲ್ಲವೇ ಗುರುವರ್ಯ? ಆದ್ರೆ ಮಹಾರಾಜ, ಆಳವಾದ ಜ್ಞಾನ ನಮ್ಮ ಕವಿತೆಯಲ್ಲೂ ಇತ್ತು. ಅವಶ್ಯ ಗುರುವರ್ಯ. ನಿಮ್ಮ ಕವಿತೆಯಲ್ಲಿ ನೀವು ಉತ್ತಮ ಜೀವನ ನಡೆಸುವ ಬಗ್ಗೆ ಹೇಳಿದಿರಿ. ಹೌದು. ಉತ್ತಮವಾದ ಜೀವನ ಮಾಡಲು ಅವಶ್ಯವಾಗಿ ನಾವು ಯಾರನ್ನು ಮೂರ್ಖನನ್ನಾಗಿಸಲು ಪ್ರಯತ್ನಿಸಬಾರದು. ಅನ್ಯಥಾ ಆ ಜೀವನವಿಡೀ ಭಯದಲ್ಲೇ ಕಳೆಯಬೇಕಾಗುತ್ತದೆ, ಯಾರಾದರೂ ನಮ್ಮನ್ನು ಮೂರ್ಖನನ್ನಾಗಿ ಮಾಡುತ್ತಾರೆಂದು. ಒಂದು ವೇಳೆ ಹಾಗಾದರೆ ನಾವು ಉತ್ತಮ ಜೀವನ ನಡೆಸಲು ಹೇಗೆ ಸಾಧ್ಯ, ಅಲ್ಲವೇ ಗುರುವರ್ಯ? ಮಹಾರಾಜರ ಮಾತಿನಿಂದ ತಿಳಿಯುತ್ತಿದೆ, ಅವರು ರಾಮನಿಗೆ ಶ್ರೇಷ್ಠ ಕವಿ ಪುರಸ್ಕಾರ ನೀಡಬಹುದು. ಈಗಂತೂ ಸಮಯ ಬಂದಾಗಿದೆ ವಿಜೇತರ್ಯಾರೆಂದು ಘೋಷಣೆ ಮಾಡಲು. ಈಗ ನಿರ್ಧಾರವಾಗಲಿದೆ ಇಂದಿನ ಈ ಸ್ಪರ್ಧೆಯಲ್ಲಿ ಸರ್ವಶ್ರೇಷ್ಠ ಕವಿ ಯಾರೆಂದು. ಮಹಾಮಂತ್ರಿಗಳೇ. ಮಹಾರಾಜ. ಗುರುವರ್ಯ. ಹಾ ಮಹಾರಾಜ. ಪಂಡಿತ ರಾಮಕೃಷ್ಣ, ನೀವು ಮೂವರು ಅದ್ಭುತ ಕವಿತೆಯನ್ನು ಕೇಳಿಸಿದ್ದೀರಾ. ಆದರೆ ಪ್ರಶ್ನೆ ಏನೆಂದರೆ ಸರ್ವೋತ್ತಮ ಕವಿತೆ ಯಾರದೆಂದು. ಆದರೆ ಮಹಾರಾಜ,
ಸರ್ವೋತ್ತಮ ಕವಿತೆ ಮತ್ತು ಸರ್ವೋತ್ತಮ ಕವಿಯ ಹೆಸರನ್ನು ತಾವು ಹೇಳಲೇ ಇಲ್ಲ. ತಾವು ಯಾರ ಬಗ್ಗೆ ಹೇಳುತ್ತಿರುವಿರಿ ಗುರುವರ್ಯ? ತಮ್ಮ ಬಗ್ಗೆ ಮಹಾರಾಜ, ತಮ್ಮ ಕವಿತೆ ಬಗ್ಗೆ ಮಹಾರಾಜ. ನಿಮ್ಮ ಕವಿತೆ ಎಲ್ಲರಿಗೂ ಬಹಳ ಇಷ್ಟವಾಗಿದೆ. ಎಲ್ಲರೂ ಹೇಳಿ, ಮಹಾರಾಜರ ಕವಿತೆ ಎಲ್ಲಕ್ಕಿಂತ ಚೆನ್ನಾಗಿತ್ತೋ ಅಥವಾ ಇಲ್ಲವೋ? ಎಲ್ಲರಿಗಿಂತ ಚೆನ್ನಾಗಿತ್ತು. ಎಲ್ಲರಿಗಿಂತ ಚೆನ್ನಾಗಿತ್ತು. ಎಲ್ಲರಿಗಿಂತ ಶಾಂತಿ, ಶಾಂತವಾಗಿರಿ.